ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಸೈನಿಕನಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಎಂದಿದ್ದಕ್ಕೆ ಕಮಲದಲ್ಲಿ ಕಂಪನ. ಬಿಜೆಪಿ ನಾಯಕರ ವಿರುದ್ಧವೇ ಹಳ್ಳಿ ಹಕ್ಕಿ ಏಕಾಏಕಿ ತಿರುಗಿ ಬಿದ್ದಿತ್ತು ಯಾಕೆ? ಸಿದ್ದರಾಮಯ್ಯ ವಿರುದ್ಧ ಸಾರಾಸಗಟಾಗಿ ಕೆಂಡ ಕಾರಿದ್ದು ಯಾಕೆ? ಕೇಂದ್ರ ಸರ್ಕಾರದ ವಿರುದ್ಧ ನಟ ಕಮಲ್ ಹಾಸನ್ ಸಿಡಿದೆದ್ದಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ. ಯೋಗೇಶ್ವರ್ನ ಮಂತ್ರಿ ಮಾಡ್ತೀವಿ ಅಂತ ಸಿಎಂ ಘೋಷಣೆ, ಕಮಲ ಪಾಳಯದಲ್ಲಿ ಹೆಚ್ಚಿದ ಆಕ್ರೋಶದ ಕಿಚ್ಚು. ಬಿಜೆಪಿ ನಾಯಕರ ವಿರುದ್ಧವೇ ಹಳ್ಳಿ ಹಕ್ಕಿ ಸಿಡಿದೆದ್ದಿದ್ದು ಯಾಕೆ? ವಿಶ್ವನಾಥ್ ಅವರನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಅಂತ ಕಿಡಿಕಾರಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಕ್ಯಾಬಿನೆಟ್ ಕುಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಸಚಿವ ಸಂಪುಟದ ಸರ್ಕಸ್ಗೆ ಕೊನೆಯೇ ಇಲ್ಲದಂತಾಗಿದೆ. ಸಂಪುಟಕ್ಕೆ ಸೇರ್ಪಡೆಗೊಳ್ಳುವ ಸಲುವಾಗಿ ಶಾಸಕರು ಮತ್ತು ಎಂಎಲ್ಸಿಗಳು ನಾನಾ ರೀತಿಯ ಕಸರತ್ತು ನಡೆಸಿದ್ದಾರೆ. ಆದರೆ ಮೇಲ್ಮನೆ ಸದಸ್ಯ ಸಿಪಿ ಯೋಗೇಶ್ವರ್ ಅವರನ್ನ 100ಕ್ಕೆ 100ರಷ್ಟು ಮಂತ್ರಿ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಸಿಪಿಐ ಮಂತ್ರಿ ಮಾಡುವ ಬಗ್ಗೆ ಪಕ್ಷದಲ್ಲೇ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಸಿಎಂ ಹೇಳಿಕೆ ಪಕ್ಷದ ವಲಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡೋಕೆ ಸಿಎಂ ಒಪ್ಪಿಗೆ ನೀಡುತ್ತಿದ್ದಂತೆ ಹಠಕ್ಕೆ ಬಿದ್ದು ಕೊನೆಗೂ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸೋಕೆ ಸಚಿವ ರಮೇಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಲಾಬಿಗೆ ಮಣಿದ ಬಿಜೆಪಿ ವರಿಷ್ಠರು ಮತ್ತು ಸಿಎಂ ಯಡಿಯೂರಪ್ಪ ಸಿಪಿಐ ಅವರನ್ನ ಮಂತ್ರಿ ಮಾಡೋಕೆ ಸಾಥ್ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡಿದರೆ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಸಾಹುಕಾರ್ ಹೇಳಿದ್ರು. ರಮೇಶ್ ಜಾರಕಿಹೊಳಿ ಪ್ರಯತ್ನದಿಂದಾಗಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಸಚಿವರಾಗಲಿದ್ದಾರೆ ಅನ್ನೋ ಮಾತಿಗೆ ಸೈನಿಕ ಟಕ್ಕರ್ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ನಾನು ಸಚಿವನಾಗಿಲ್ಲ, ರಮೇಶ್ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮಂತ್ರಿ ಆಗ್ತಿಲ್ಲ. ಜಾರಕಿಹೊಳಿ ನನ್ನ ಒಳ್ಳೆಯ ಸ್ನೇಹಿತ, ಆದರೆ ಪಕ್ಷ ಮತ್ತು ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ಮಂತ್ರಿ ಮಾಡೋದಾಗಿ ಅಧಿಕೃತವಾಗಿ ಹೇಳಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈಗೆ ಧನ್ಯವಾದ ಅಂತ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಸಚಿವ ಸ್ಥಾನ ಮಾಡುವುದು ಹೈಕಮಾಂಡ್ ಹಾಗೂ ಸಿಎಂ ಅವರ ತೀರ್ಮಾನವಾಗಿದ್ದು ಅವಕಾಶ ಮಾಡಿಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಪರ ವಿರೋಧ ಮಾಡಿದವರ ಬಗ್ಗೆ ನಾನು ಮಾತನಾಡುವುದಿಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಯೋಗೇಶ್ವರ್ ಪರ ವಿರೋಧ ಗೊಂದಲಕ್ಕೆ ತೆರೆ ಇಳಿಬೇಕು ಅಂತ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಯಾರಿಗೆ ನೀಡಬೇಕು ಅಂತ ಸಿಎಂಗೆ ಬಿಟ್ಟಿದ್ದು ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ, ಇಲ್ಲಿ ಯಾರ ಪರವಿಲ್ಲ, ಬಿಜೆಪಿ ಒಂದು ಕುಟುಂಬ ಇದ್ದಂತೆ, ಹಾಲಿನಲ್ಲಿ ಸಕ್ಕರೆ ಸೇರಿಸಿದ್ರೆ ರುಚಿಯಾಗುತ್ತೆ, ವಿಭಜನೆ ಆಗಲ್ಲ, ಅದೇ ರೀತಿ ಬಿಜೆಪಿಯಲ್ಲೂ ನಾವೆಲ್ಲರೂ ಒಂದೇ ಅಂತ ಸವದಿ ಹೇಳಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಖಚಿತ ಎಂಬ ಸಿಎಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ, ಶಾಸಕರಾಗಿ ನಮ್ಮ ಭಾವನೆ ವ್ಯಕ್ತಪಡಿಸೋಕೆ ನಾವು ಸ್ವತಂತ್ರರು. ನಾವು ಮತ್ತು ಸಿಎಂ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡ್ತೀವಿ. ಯಾವುದೇ ಹೋಟೆಲ್ ರಿಸಾರ್ಟ್ಗೆ ಹೋಗಿ ಸಭೆ ಮಾಡೋದಿಲ್ಲ. ಎಲ್ಲ ಚರ್ಚೆಗಳನ್ನ ಸಿಎಂ ನಿವಾಸದಲ್ಲೇ ಮಾಡ್ತೀವಿ, ಮತ್ತೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಂಪುಟದಲ್ಲಿ ಸಿಪಿ ಯೋಗೇಶ್ವರ್ಗೆ ಸ್ಥಾನ ನೀಡುವ ವಿಚಾರದ ಬಗ್ಗೆ ಮಾತನಾಡಿರುವ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ, ಇದು ಸಿಎಂ ಅವರಿಗೆ ಬಿಟ್ಟ ವಿಚಾರ. ಯಾರನ್ನ ಸಚಿವರನ್ನಾಗಿಸಬೇಕು ಅನ್ನೋದನ್ನ ನಿರ್ಧರಿಸೋಕೆ ಸಿಎಂಗೆ ಪರಮ ಅಧಿಕಾರ ಇದೆ. ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಡಿಯೂರಪ್ಪ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ದೇವೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಬದಲಾವಣೆ ಇಲ್ಲ. ಮುಂದಿನ 2.5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಾಹುಕಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮಿಂದ ಸರ್ಕಾರ ಬಂದರೂ ನಮ್ಮ ಜೊತೆ ನಿಲ್ಲಲಿಲ್ಲ ಅನ್ನೋ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಎಚ್ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್, ವಿಧಾನ ಪರಿಷತ್ಗೆ ಮೊದಲು ನನ್ನ ಹೆಸರನ್ನೇ ನೀಡಲಾಗಿತ್ತು. ಆದರೂ ನನ್ನ ಹೆಸರು ಪರಿಷತ್ ಚುನಾವಣೆ ವೇಳೆ ಯಾಕೆ ತೆಗೆದ್ರು? ನನ್ನ ಅನುಭವವನ್ನ ಬಳಸಿಕೊಳ್ಳಬಹುದಿತ್ತು ಅಂತ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಎಚ್ ವಿಶ್ವನಾಥ್ ಯಾವಾಗ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರೆ ಅವರಿಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ ಅಂತ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಅವರು ಸರ್ಕಾರ ರಚನೆಗೆ ಸಹಕಾರ ನೀಡಿದ್ದಾರೆ. ವಿಶ್ವನಾಥ್ಗೆ ಚುನಾವಣೆಗೆ ನಿಲ್ಲೋದು ಬೇಡ ಅಂತ ಹೇಳಿದ್ರು. ಆದ್ರೂ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಸೋತರು. ಅವರಿಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ ಅಂತ ಹಳ್ಳಿ ಹಕ್ಕಿ ವಿರುದ್ಧ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಲವ್ ಜಿಹಾದ್ ಕಾಯ್ದೆ ತರ್ತೇವೆ ಎಂದಿದ್ದ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದು ಹೇಗೆ? ಮನೆಯೊಂದು 3 ಬಾಗಿಲಿನಂತಿದ್ದ ಕಾಂಗ್ರೆಸ್ನಲ್ಲೂ ತೃತೀಯ ರಂಗ ಸ್ಫೋಟಗೊಂಡಿದ್ದು ಹೇಗೆ? ಯಾರೋ ಮಾಡಿದ ತಪ್ಪಿಗೆ ಶಾಸಕಿ ಸೌಮ್ಯ ರೆಡ್ಡಿ ಟ್ರೋಲ್ ಆಗ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಲವ್ ಜಿಹಾದ್ ಕಾಯ್ದೆ ತರುತ್ತೇವೆ ಎಂಬುದು ಮೂರ್ಖತನದ ನಿರ್ಧಾರ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬಿಜೆಪಿಯವರು ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಿದ್ದಾರೆ. ಹಿಂದೂ ಮುಸ್ಲಿಮರು ಮದುವೆ ಆಗಬಾರದು ಅಂತಾರೆ. ಮುಸ್ಲಿಮರು 600 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಆಗ ಸಾಕಷ್ಟು ಸಂಬಂಧಗಳು ಬೆಳೆದು ಬಿಟ್ಟಿವೆ. ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿದ ಸಾಕಷ್ಟು ಜನರಿದ್ದು ಈಗ ಲವ್ ಜಿಹಾದ್ ಕಾಯ್ದೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಇದೊಂದು ಮೂರ್ಖತನದ ಚಿಂತನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಸದ್ಯ ಒಡೆದ ಮನೆಯಂತಾಗಿದ್ದು, ಮೂಲ ಕಾಂಗ್ರೆಸ್ಸಿಗರೇ ಸೇರಿ ಪರ್ಯಾಯ ಶಕ್ತಿ ಕೇಂದ್ರವನ್ನು ರಚನೆ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್, ಜಿಸಿ ಚಂದ್ರಶೇಖರ್, ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಮಾರ್ಗರೇಟ್ ಆಳ್ವಾ, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಿರಿಯ ನಾಯಕರು ಟೀಮ್ ಮಾಡಿಕೊಂಡಿದ್ದು ಪ್ರತಿ ತಿಂಗಳಿಗೊಮ್ಮೆ ಅಥವಾ ಅಗತ್ಯವಿದ್ದಾಗ ಸಭೆ ಸೇರಿಸಿದ್ದಾರೆ. ಈಗಾಗಲೇ 3 ಸಭೆ ನಡೆಸಿರುವ ಮೂಲ ಕಾಂಗ್ರೆಸ್ಸಿಗರ ಟೀಮ್ ಮುಂದಿನ ವಿಧಾನಸಭಾ ಚುನಾವಣೆಯೇ ಟಾರ್ಗೆಟ್ ಆಗಿದೆ. ಕ್ರಿಶ್ಚಿಯನ್ ಕನ್ನಡ ರಾಜ್ಯೋತ್ಸವ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಮಾಡಿದ ತಪ್ಪಿಗೆ ನನ್ನನ್ನು ಟ್ರೋಲ್ ಮಾಡ್ತಿದ್ದಾರೆ ಅಂತ ಶಾಸಕಿ ಸೌಮ್ಯ ರೆಡ್ಡಿ ಹೇಳಿದ್ದಾರೆ. ಕಳೆದ 10 ದಿನಗಳಿಂದ ನನ್ನನ್ನು ಟ್ರೋಲ್ ಮಾಡಲಾಗ್ತಿದೆ. ನನಗೆ ತುಂಬಾ ಬೇಸರವಾಗಿದ್ದು, ನಾನು ಮಹಿಳೆಯರು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಏನೆಲ್ಲ ಕಷ್ಟಪಡಬೇಕು, ಎಲ್ಲ ರೀತಿಯ ಟೀಕೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಸೌಮ್ಯ ಹತಾಶೆ ವ್ಯಕ್ತಪಡಿಸಿದ್ದಾರೆ. ನಾನು ಜೆಡಿಎಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಜೆಡಿಎಸ್ ವಕ್ತಾರ ವೈಎಸ್ವಿ ದತ್ತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ದತ್ತ, ನಾನು ಪಕ್ಷ ಬಿಡ್ತೇನೆ ಅಂತ ಸುಮ್ಮನೆ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ಪಕ್ಷದಲ್ಲಿ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಟ್ಟು ಹೋಗಲ್ಲ ಅಂತ ದತ್ತ ಸ್ಪಷ್ಟನೆ ಕೊಟ್ಟರು. ಹಸುಮುತಿಯಾದಾಗ ಗೊಡ್ಡದಾಗ ಏನ್ ಮಾಡಬೇಕು, ಅವುಗಳನ್ನ ಆರ್ಎಸ್ಎಸ್ನವರು ಮನೆಗೆ ತೆಗೆದುಕೊಂಡು ಹೋಗ್ತಾರಾ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹಾಲು ಬೆಣ್ಣೆಯನ್ನ ತಿಂದವರು ಆರ್ಎಸ್ಎಸ್ನವರು, ರೈತರು ಮಾತ್ರ ಸಗಣಿ ಹೊತ್ಕೊಂಡೇ ಇರಬೇಕಾ? ನಾನು ಸಗಣಿಯನ್ನು ಎತ್ತಿದ್ದೇನೆ, ಗಂಜಲ ಬಾಚಿದ್ದೇನೆ. ಇವರು ಯಾವತ್ತಾದ್ರೂ ಸಗಣಿಯನ್ನ ಎತ್ತಿದ್ದಾರಾ? ಗೋಪೂಜೆ ಅಂತ ಹೇಳೋ ಬಿಜೆಪಿಯವರು ಗೋವಿಗೆ ಹುಲ್ಲನ್ನ ಹಾಕಿದ್ದಾರಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಇಂದಿನಿಂದ ಮೆಡಿಕಲ್ ಕಾಲೇಜುಗಳು ಆರಂಭಗೊಂಡಿವೆ. ರಾಜೀವ್ ಗಾಂಧಿ ವಿವಿಗೆ ಎಲ್ಲಾ ಕೋರ್ಸ್ಗಳು ಆರಂಭವಾಗಿದ್ದು, ವೈದ್ಯಕೀಯ, ದಂತ ವೈದ್ಯಕೀಯ, ಪ್ಯಾರಾಮೆಡಿಕಲ್, ಆಯುಷ್, ನರ್ಸಿಂಗ್, ಫಾರ್ಮಸಿ ಕೋರ್ಸ್ಗಳು ಆರಂಭಗೊಂಡಿದೆ. ಕೋವಿಡ್ ಮಾರ್ಗಸೂಚಿ ಅನುಸರಿಸಿಯೇ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡಲಾಗಿದೆ. ಕೊರೋನಾ ಭೀತಿಯಿಂದಾಗಿ ಕಳೆದ 8 ತಿಂಗಳಿಂದ ಮೆಡಿಕಲ್ ಕಾಲೇಜುಗಳನ್ನು ಬಂದ್ ಮಾಡಲಾಗಿತ್ತು. ರಾಜ್ಯದಲ್ಲಿ ಇಂದಿನಿಂದ ಮೆಡಿಕಲ್ ಕಾಲೇಜುಗಳು ಶುರುವಾಗ್ತಿದ್ದಂತೆ ಸೆಮಿಸ್ಟರ್ ಪರೀಕ್ಷೆಯೂ ಶುರುವಾಗಿದೆ. ರಾಜೀವ್ ಗಾಂಧಿ ವಿಜ್ಞಾನ ವಿವಿಯಿಂದ ಎಡವಟ್ಟಾಗಿದ್ದು, ಫಾರ್ಮಸಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಪರೀಕ್ಷೆ ನಡೆದಿದೆ. ಬಿಫಾರ್ಮ್, ಎಂಫಾರ್ಮ್ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಎಕ್ಸಾಮ್ ಇದ್ದು, ರಾಜೀವ್ ಗಾಂಧಿ ವಿಜ್ಞಾನ ವಿವಿ ನಡೆಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆಯನ್ನು ಮುಂದಿನ ತಿಂಗಳು ನಡೆಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ವಾಹನಗಳು ರಿಪೇರಿ ಆಗ್ತಿವೆ. ಹೀಗಾಗಿ ಪೊಲೀಸ್ ವಾಹನಗಳ ಗುಣಮಟ್ಟವನ್ನ ಡಿವೈಎಸ್ಪಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ವಿಭಾಗದ ವಾಹನಗಳನ್ನು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಡಿವೈಎಸ್ಪಿ ಜಯರಾಮ್ ಪರಿಶೀಲನೆ ಮಾಡಿದ್ರು. ಬೈಕ್ಗಳು, ಅಧಿಕಾರಿಗಳ ಜೀಪ್, ಗಸ್ತು ವಾಹನಗಳು, ಹೈವೇ ಪ್ಯಾಟ್ರೋಲಿಂಗ್ ಸೇರಿದಂತೆ ತುರ್ತು ವಾಹನಗಳ ಪರಿಶೀಲನೆ ನಡೆಸಿ ಗುಣಮಟ್ಟ ಸರಿ ಇಲ್ಲದಿದ್ದರೆ ಕಚೇರಿಗೆ ತಿಳಿಸುವಂತೆ ಚಾಲಕರಿಗೆ ಸೂಚಿಸಿದ್ರು. ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗದಂತೆ ಶೀಘ್ರವೇ ರಿಪೇರಿ ಹಾಗೂ ಬದಲಾವಣೆ ಮಾಡಿಸಿಕೊಳ್ಳಿ ಅಂತ ಡಿವೈಎಸ್ಪಿ ಸೂಚನೆ ಕೊಟ್ಟರು. ಹೈಕೋರ್ಟ್ ತೀರ್ಪಿನಿಂದ ಧೃತಿಗೆಡುವುದು ಬೇಡ ಅಂತ ವಿಶ್ವನಾಥ್ಗೆ ಬುದ್ಧಿಮಾತು ಹೇಳಿದ್ದು ಯಾರು? ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟವಾಯಿತು ಅಂತ ಹೇಳಿದ ಸಿದ್ದುಗೆ ಸಾರಾ ಮಹೇಶ್ ಗುದ್ದು ಕೊಟ್ಟಿದ್ದು ಹೇಗೆ? ಮಂಗಳೂರು ಗೋಡೆ ಬರಹದ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆಯಾ? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೈಕೋರ್ಟ್ ತೀರ್ಪಿನಿಂದ ವಿಶ್ವನಾಥ್ ಧೃತಿಗೆಡುವುದು ಬೇಡ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪಿನಿಂದ ನಮಗೂ ಆಘಾತ ಆಗಿದೆ. ಪಕ್ಷ ಕೂಡ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧವಿದೆ. ಸಿಎಂ ಯಡಿಯೂರಪ್ಪ ಕೂಡ ಕೊಟ್ಟ ಮಾತಿಗೆ ಬದ್ಧರಾಗಿರ್ತಾರೆ ಅಂತ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಅಲ್ಲದೆ ಚುನಾವಣೆ ಸೋತ ಎಚ್ ವಿಶ್ವನಾಥ್ ಅವರನ್ನ ಸಿಎಂ ಎಂಎಲ್ಸಿ ಮಾಡಿದ್ದಾರೆ. ಬಿಜೆಪಿಗೆ ಸಹಕಾರ ಮಾಡಿದ ಯಾರನ್ನೂ ಕೈ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟವಾಯಿತು ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ರು. ಆ ಬೆಳವಣಿಗೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡೋಕೆ ಕಾರಣವಾಯಿತು. ಇಲ್ಲ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ನವರು ಇಬ್ಬರು ಗೆಲ್ತಿದ್ರು. ಜೆಡಿಎಸ್ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ.
ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಪಿಂಜರ್ ಸಮುದಾಯದ ಜನರು ನಮ್ಮ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಂತ ಸಿಎಂ ಬಿಎಸ್ವೈಗೆ ಮನವಿ ಮಾಡಿದ್ದಾರೆ. ನಮ್ಮ ಸಮುದಾಯ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದೆ, ಹೀಗಾಗಿ ನಿಗಮ ರಚಿಸಬೇಕು ಅಂತ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ. ಮರಾಠ ವೀರಶೈವ ಅಭಿವೃದ್ಧಿ ನಿಗಮ ಸ್ಥಾಪನೆ ಬೆನ್ನಲ್ಲೇ ಇತರೆ ಸಮಾಜಗಳು ನಿಗಮ ರಚಿಸಿ ಬಿಎಸ್ವೈಗೆ ದುಂಬಾಲು ಬಿದ್ದಿವೆ. ಮುಖ್ಯಮಂತ್ರಿ ಬಿಎಸ್ವೈ ಬದಲಾವಣೆ ಇಲ್ಲ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಹೇಳಿದ್ದಾರೆ. ಅಲ್ಲದೆ ಎಚ್ ವಿಶ್ವನಾಥ್ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ಆಘಾತ ತಂದಿದೆ. ಇಂತಹ ತೀರ್ಪು ಬರುತ್ತೆ ಅಂತ ನಾವ್ಯಾರೂ ಊಹಿಸಿಕೊಂಡಿರಲಿಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ರಾಜ್ಯಾಧ್ಯಕ್ಷರು ನಿರ್ಧರಿಸುತ್ತಾರೆ. ಯಡಿಯೂರಪ್ಪ ನಂಬಿ ಬಂದವರನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಕೋರ್ಟ್ ತೀರ್ಪಿನ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಆರ್ಟಿಜಿಎಸ್ ಮೂಲಕ ಹಣ ಪಡೆದಿದ್ದಾರೆ ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಕ್ಕೆ ಬಿವೈ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಕೊಳ್ಳೇಗಾಲದಲ್ಲಿ ಮಾತನಾಡಿದ ಅವರು, ದಾಖಲೆಗಳಿದ್ದರೆ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಲಿ ಅಂತ ಸಿದ್ದುಗೆ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧ ರೋಡ್ನಲ್ಲಿರೋರು ಮಾತನಾಡ್ತಾರೆ ಅಂತ ಕಾಂಗ್ರೆಸ್ ಮುಖಂಡರು ಮಾತನಾಡುವುದು ಸರಿಯಲ್ಲ ಅಂತ ವಿಜಯೇಂದ್ರ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಳಿ ಪಶು ಇಲಾಖೆ ಔಷಧಿಯನ್ನ ರಸ್ತೆ ಬದಿಗೆ ಸುರಿಯಲಾಗಿದೆ. ರೈತರು ದನ ಕುರಿಗಳಿಗೆ ಮಾತ್ರೆ ಟಾನಿಕ್ ಕೇಳಿದ್ರು ನೀಡದ ಪಶು ಇಲಾಖೆ ಸಿಬ್ಬಂದಿ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಔಷಧಿಯನ್ನ ರಸ್ತೆ ಪಕ್ಕ ಬಿಸಾಕಿದೆ. ಸಚಿವ ಮಾಧುಸ್ವಾಮಿ ಕ್ಷೇತ್ರದಲ್ಲೇ ಘಟನೆ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ವಿವಾದಾತ್ಮಕ ಗೋಡೆ ಬರಹದ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆ ಅಂತ ಮಂಗಳೂರಿನಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕಟ್ಟೆ ಆರೋಪ ಮಾಡಿದ್ದಾರೆ. ಗಲಭೆ ಸೃಷ್ಟಿಸೋಕೆ ಕೋಮುವಾದಿ ಶಕ್ತಿಗಳಿಂದ ಷಡ್ಯಂತ್ರ ನಡೆದಿದೆ, ಆದರೆ ಪೊಲೀಸ್ ಮತ್ತು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಮನಸ್ಥಿತಿ ವ್ಯಕ್ತಿಗಳು ಮತ್ತು ಕಲ್ಲಡ್ಕ ಭಟ್ ಅವರ ಕುಮ್ಮಕ್ಕಿನಿಂದ ಲಷ್ಕರ್ ಪರವಾದ ಬರಹ ಬರೆಯುತ್ತಿದ್ದಾರೆ ಅಂತ ಅಥಾವುಲ್ಲಾ ನೇರವಾಗಿ ಆರೋಪಿಸಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವ ಕರ್ನಾಟಕ ಬಂದ್ ದಿನ ಎಲ್ಲ 4 ನಿಗಮದ ಬಸ್ ಸಂಚಾರ ಎಂದಿನಂತೆ ಇರುತ್ತೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಬಸ್ ಸರ್ಕಾರದ ಆಸ್ತಿ, ಹಾಗಾಗಿ ಬಂದ್ ದಿನ ನಾವು ಸಂಚಾರ ನಿಲ್ಲಿಸಲ್ಲ. ಅಂದು ಯಾರು ಹಾನಿ ಮಾಡಬಾರದು ಅಂತ ವಿನಂತಿ ಮಾಡ್ತೀನಿ. ಒಂದು ವೇಳೆ ಬಸ್ಗೆ ಹಾನಿ ಮಾಡಿದ್ರೆ ಅವರೇ ನಷ್ಟ ಭರಿಸಬೇಕಾಗುತ್ತೆ ಅಂತ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಚಿಕ್ಕ ಜಾತ್ರೆ ಸಂಭ್ರಮ ಜೋರಾಗಿತ್ತು. ಕೊರೋನಾದಿಂದಾಗಿ ದೊಡ್ಡ ಜಾತ್ರೆಗೆ ಬ್ರೇಕ್ ಬಿದ್ದಿದ್ದು ಚಿಕ್ಕ ಜಾತ್ರೆ ಸಡಗರ ಭಕ್ತರ ಖುಷಿಗೆ ಕಾರಣವಾಯಿತು. ಇಂದು ಸರಳವಾಗಿ ನಡೆದ ಚಿಕ್ಕ ಜಾತ್ರೆಯಲ್ಲಿ ನಂಜುಂಡೇಶ್ವರನ ದೇವಸ್ಥಾನದ ಸುತ್ತ ರಥವನ್ನ ಪ್ರದಕ್ಷಿಣೆ ಹಾಕಿಸಲಾಯಿತು. ಕೊರೋನಾ ಮುಂಜಾಗ್ರತಾ ಕ್ರಮದ ಜೊತೆ ನಂಜನಗೂಡಿನಲ್ಲಿ ಚಿಕ್ಕ ಜಾತ್ರೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಎಲೆಕ್ಷನ್ನಲ್ಲಿ ಸೋತರೂ ಯೋಗೇಶ್ವರ್ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಕಾರಣವಾಗ್ತಿರೋ ಅಂಶಗಳು ಏನು? ಆ ಪಂಚಸೂತ್ರಗಳೇ ಸೈನಿಕರ ಪಾಲಿಕೆ ವರದಾನವಾಯ್ತಾ? ಕರ್ನಾಟಕ ಬಂದ್ ಮಾಡೋಕೆ ಅಡ್ಡಿಯಾಗ್ತಿರೋ ಸಿಎಂ ವಿರುದ್ಧ ವಾಟಾಳ್ ನಾಗರಾಜ್ ಬಿಟ್ಟ ವಾಗ್ಬಾಣಗಳೇನು? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಬಿ ಯೋಗೇಶ್ವರ್ಗೆ 100ಕ್ಕೆ 100ರಷ್ಟು ಸಚಿವ ಸ್ಥಾನ ಸಿಗುತ್ತೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದೆ ತಡ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ. ಅಸಲಿಗೆ ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗೋಕೆ ಪಂಚ ಕಾರಣಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಜಾರಕಿಹೊಳಿ ಲಾಬಿ ನಡೆಸಿದ್ರೆ ಸಿಎಂ ಜೊತೆ ಜಾರಕಿಹೊಳಿ ಸಂಧಾನ ಸಕ್ಸಸ್ ಆಗಿದೆ. ಇನ್ನು ಬಿಜೆಪಿ ವರಿಷ್ಠರ ಜೊತೆ ಸಿಪಿವೈ ನಿರಂತರ ನಂಟು ಹೊಂದಿರುವುದು ಫಲ ನೀಡಿದೆ ಹಾಗೂ ಆಪರೇಷನ್ ಕಮಲದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವುದಕ್ಕೆ ಗಿಫ್ಟ್ ನೀಡಿರುವ ಸಾಧ್ಯತೆ ಇದೆ. ಎಂಎಲ್ಸಿ ಎಚ್ ವಿಶ್ವನಾಥ್ಗೆ ಸಚಿವ ಸ್ಥಾನ ತಪ್ಪಿದ ವಿಚಾರದ ಬಗ್ಗೆ ಸಿಎಂ ಬಿಎಸ್ವೈ ಮತ್ತು ಕಾನೂನು ಸಚಿವರ ಜೊತೆ ಮಾತನಾಡ್ತೇನೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಮಾತನಾಡಿದ ಸಚಿವ ಬಿ ಶ್ರೀರಾಮುಲು, ಕಾನೂನು ತೊಡಕಿನಿಂದ ವಿಳಂಬ ಆಗಿರುವ ಸಾಧ್ಯತೆ ಇದೆ. ಸಿಎಂ ಬಿಎಸ್ವೈ, ಬಿಜೆಪಿ ಮಾತು ತಪ್ಪುವ ಪ್ರಶ್ನೆಯೇ ಇಲ್ಲ. ಸಾರಾ ಮಹೇಶ್ ಬಾಯಿ ಚಪ್ಪಲಕ್ಕಾಗಿ ಮಾತನಾಡುತ್ತಿದ್ದಾರೆ ಅಂತ ಶ್ರೀರಾಮುಲು ಹೇಳಿದರು. ರಾಮನಗರ ಜಿಲ್ಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಎತ್ತಿ ಕಟ್ಟುವ ಸಲುವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಎತ್ತಿ ಕಟ್ಟಲಾಗಿದೆ ಅನ್ನೋ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ರಮೇಶ್ ಜಾರಕಿಹೊಳಿ, ನಾನು ಡಿಕೆಶಿ ಯೋಗೇಶ್ವರ್ 1999ರಿಂದ ಮಿತ್ರರಾಗಿದ್ದೇವೆ ಅಂತ ಹೇಳಿದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಸಾಹುಕಾರ್, ಒಂದು ಕಾಲದಲ್ಲಿ ನಾವು ಮೂವರು ಒಂದಾಗಿದ್ವಿ ಅಂತ ಹೇಳಿದ್ದಾರೆ. ಸಾರಾ ಮಹೇಶ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಸಾರಾ ಮಹೇಶ್ ರಾಜಕಾರಣ ಮಾಡೋದಕ್ಕೆ ಲಾಯಕ್ಕಿಲ್ಲ, ನಾವು ಎಚ್ ವಿಶ್ವನಾಥ್ ಪರವಾಗಿ ನಿಲ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಸಚಿವ ರಮೇಶ್ ಹೇಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಣ್ಣೀರಾಕಿದ್ದು ನನಗೂ ಕಣ್ಣೀರು ಬರ್ತಿದೆ. ಹೋರಾಟದಲ್ಲಿ ಇದೆಲ್ಲ ಸಹಜ ಅಂತ ಹೇಳಿದ್ದಾರೆ. ನಾವು ಮೂಲ ಆದೇಶವನ್ನ ಚಾಲೆಂಜ್ ಮಾಡ್ತೇವೆ, ಎಷ್ಟೇ ಕಷ್ಟವಾದರೂ ನಾವು ಎಚ್ ವಿಶ್ವನಾಥ್ ಪರ ನಿಲ್ಲೋದಾಗಿ ರಮೇಶ್ ಹೇಳಿದ್ದಾರೆ.
ಬಿಜೆಪಿಯಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಂತ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಸಚಿವ ಜಗದೀಶ್ ಶೆಟ್ಟರ್, ಸಚಿವ ಸ್ಥಾನ ನೀಡುವುದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು, ಬಿಜೆಪಿಯಲ್ಲಿ ವಲಸಿಗ ಮತ್ತು ಮೂಲ ಬಿಜೆಪಿಗರ ನಡುವೆ ಯಾವುದೇ ತಿಕ್ಕಾಟ ಇಲ್ಲ. ಇನ್ನು ಸದ್ಯ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಂದಿನ ಅವಧಿವರೆಗೂ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಶೆಟ್ಟರ್ ಹೇಳಿದರು. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ವಿಜಯಪುರ ಜಿಲ್ಲೆ ನಿಡಗುಂದಿಯಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ಸಿಎಂ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಜಯಪುರಕ್ಕೂ ಮುಂಚೆ 60 ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನ ತಡೆದು ಸಿಎಂ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ. ನನ್ನ ಜೀವಕ್ಕೆ ಅಪಾಯವಾದರೆ ಸಿಎಂ, ಗೃಹ ಸಚಿವರು, ಮುಖ್ಯ ಕಾರ್ಯದರ್ಶಿಗಳೇ ಹೊಣೆ ಅಂತ ವಾಟಾಳ್ ಹೇಳಿದ್ದಾರೆ. 25 ವರ್ಷಗಳಿಂದ ನೀಡಲಾಗಿದ್ದ ಎಸ್ಕಾಟ್ ಹಿಂಪಡೆಯಲಾಗಿದೆ. ಇದಕ್ಕೆಲ್ಲ ಸಿಎಂ ಬಿಎಸ್ವೈ ಕಾರಣ. ಮಾರ್ಗಮಧ್ಯೆ ತಡೆಯೋಕೆ ಇದೇನು ಚೀನಾ ಬಾರ್ಡರ್ ಅಲ್ಲ. ನಾನು ಸಾಕಷ್ಟು ಸಿಎಂಗಳನ್ನ ನೋಡಿದ್ದೇನೆ. ಅವರೆಲ್ಲ ಯಡಿಯೂರಪ್ಪನಷ್ಟು ದುರಹಂಕಾರಿಯಲ್ಲ ಅಂತ ವಾಗ್ದಾಳಿ ನಡೆಸಿದರು. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ ಯಶಸ್ವಿಯಾಗುತ್ತೆ ಅಂತ ಸಾರಾ ಗೋವಿಂದು ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಾರಾ ಗೋವಿಂದು, ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿವೆ. ಯಾರೂ ಕೂಡ ಬಂದ್ ತಡೆಯೋಕೆ ಸಾಧ್ಯ ಇಲ್ಲ. ನಾವು ಮರಾಠರ ವಿರುದ್ಧ ಅಲ್ಲ, ನಾವು ಮರಾಠ ನಿಗಮದ ವಿರುದ್ಧ ಹೋರಾಟ ಮಾಡ್ತೇವೆ ಅಷ್ಟೇ. ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ಮರಾಠ ಅಭಿವೃದ್ಧಿ ನಿಗಮ ರಚನೆ ಖಂಡಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ದಾವಣಗೆರೆ ಬಂದ್ಗೆ ಕರೆ ಕೊಡಲಾಗಿದೆ. ಡಿಸೆಂಬರ್ 5ರಂದು ಬೆಳಗ್ಗೆ 5ರಿಂದ ಸಂಜೆವರೆಗೂ ಬಂದ್ಗೆ ತೀರ್ಮಾನ ಮಾಡಲಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಸಂಘಟನೆಗಳಿಂದ ಒಂದೇ ವೇದಿಕೆಯಲ್ಲಿ ಧರಣಿ ನಡೆಸಲಾಗಿದ್ದು, ಮರಾಠಿ ಅಭಿವೃದ್ಧಿ ನಿಗಮ ವಾಪಸ್ ಪಡೆಯುವಂತೆ ಬಂದ್ ಮಾಡ್ತೇವೆ. ಶಾಂತಿಯುತ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡಿವೆ. ಮಹಾಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ನೂಕಾಟ ಪ್ರಕರಣದಲ್ಲಿ ಸದಸ್ಯೆ ಚಾಂದಿನಿ ನಾಯಕ್ ಗರ್ಭಪಾತಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಮಹಾಲಿಂಗಪುರ ಬನಶಂಕರಿ ದೇವಿ ಸಮುದಾಯ ಭವನದಲ್ಲಿ ಉಮಾಶ್ರೀ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಡಿಸೆಂಬರ್ 5ರಂದು ಪ್ರತಿಭಟನೆ ನಡೆಸುವ ಬಗ್ಗೆ ರೂಪುರೇಷೆ ರೂಪಿಸಲಾಯಿತು. ಈ ವೇಳೆ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ತೇರತಾಳ ಪಟ್ಟಣದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸೇರಿದಂತೆ ಕೈಪಕ್ಷದ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಸತತ 6 ದಿನಗಳಿಂದ ಹೋರಾಡುತ್ತಿದ್ದ ರೈತರ ಹೋರಾಟಕ್ಕೆ ಕೊನೆಗೂ ಮಣಿಯಲಿದೆಯಾ ಕೇಂದ್ರ ಸರ್ಕಾರ? ಮೋದಿ ಸರ್ಕಾರದ ವಿರುದ್ಧ ನಟ ಕಮಲ್ ಹಾಸನ್ ತಿರುಗಿ ಬಿದ್ದಿತ್ತು ಯಾಕೆ? ಮಹದಾಯಿ ನದಿ ವಿವಾದದ ಬಗ್ಗೆ ಕರ್ನಾಟಕದ ಜೊತೆಗೆ ಗೋವಾ ಮಾತನಾಡಲ್ಲ ಅಂತ ಹೇಳ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿ ಗಡಿಯಲ್ಲಿ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ರೈತರ ಜೊತೆ ಕೇಂದ್ರ ಸರ್ಕಾರ ಸಭೆ ನಡೆಸಿದೆ. ದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಸಚಿವರ ಜೊತೆ ನಡೆದ ರೈತರ ಸಭೆಯಲ್ಲಿ ರೈತರ ಬೆಳೆಗೆ ನ್ಯಾಯಯುತ ಬೆಲೆ ನಿಗದಿ ಮಾಡಬೇಕು ಅಂತ ಒಕ್ಕೊರಲಾಗಿ ಒತ್ತಾಯಿಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆಯಲ್ಲಿ ರೈತ ಸಂಘದ 32 ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಾದೇಶಿಕ ಪಕ್ಷಗಳ ಜೊತೆ ರಾಷ್ಟ್ರೀಯ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿರುವ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಮತದಾನ ನಡೆದಿದೆ. ಜೆಎಚ್ಎಂಸಿಯ 150 ಸ್ಥಾನಗಳಿಗೆ ಮತದಾನ ನಡೆದಿದೆ. ಚುನಾವಣೆಯಲ್ಲಿ ಓವೈಸಿ, ಸಿನಿ ತಾರೆಯರಾದ ಚಿರಂಜೀವಿ, ನಾಗಾರ್ಜುನ, ವಿಜಯ ದೇವರಕೊಂಡ, ರಾಮ್, ಅಲ್ಲು ಅರವಿಂದ್ ಸೇರಿದಂತೆ ಹಲವರು ಮತದಾನ ಮಾಡಿದ್ದಾರೆ. ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದೆ. ಕೃಷಿ ಮಸೂದೆ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸುತ್ತಿದ್ರು. ಸರ್ಕಾರ ಈ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಅಂತ ನಟ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ರೋಮ್ ಹೊತ್ತಿ ಉರಿಬೇಕಾದ್ರೆ ಪಿಯಾನೋ ನುಡಿಸಿದಂತಾಗ್ತಿದೆ ಅಂತ ಕಮಲ್ ಹೇಳಿದ್ದು, ರೈತರನ್ನ ವಿಲನ್ ಅಂತೆ ನೋಡ್ತಿರೋದಾಗಿ ನಟ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕಿ ಶೆಹಲಾ ರಶೀದ್ ವಿರುದ್ಧ ತಂದೆ ಅಬ್ದುಲ್ ರಶೀದ್ ಸೋರಾ ಗಂಭೀರ ಆರೋಪ ಮಾಡಿದ್ದಾರೆ. ಶೆಹಲಾ ರಾಜಕೀಯ ಪ್ರವೇಶಿಸೋಕೆ 3 ಕೋಟಿ ರೂಪಾಯಿ ಹಣ ಪಡೆದಿದ್ದಾಳೆ. ನಮ್ಮ ಮನೆಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಅಬ್ದುಲ್ ರಶೀದ್ ಸೋರಾ ಡಿಜಿಪಿ ದಿಲ್ಬಾಗ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ. ಆದರೆ ತಂದೆಯ ಆರೋಪವನ್ನ ಶೆಹಲಾ ರಶೀದ್ ನಿರಾಕರಿಸಿದ್ದಾರೆ. ಮಹದಾಯಿ ನದಿ ವಿವಾದದ ಬಗ್ಗೆ ಅಮಿತ್ ಶಾಗೆ ತಿಳಿಸಿದ್ದೇನೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಕರ್ನಾಟಕ ನದಿ ತಿರುವು ಮಾಡಿರುವ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಾಕ್ಷ್ಯ ಸಲ್ಲಿಸಿದ್ದೇವೆ. ಆದರೆ ಕರ್ನಾಟಕದ ಜೊತೆ ಮಾತುಕತೆಗೆ ಗೋವಾ ಬಯಸೋದಿಲ್ಲ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ.
ಬಾಲಿವುಡ್ನ ಒಂದು ಕಾಲದ ಹಾಟ್ ಬೆಡಗಿ ರಂಗಿಲಾ ಮೂಲಕ ಮೋಡಿ ಮಾಡಿದ ನಟಿ ಊರ್ಮಿಳಾ ಕಾಂಗ್ರೆಸ್ ಬಿಟ್ಟು ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಶಿವಸೇನಾ ಮುಖ್ಯಸ್ಥ ಸಿಎಂ ಉದ್ಧವ್ ಠಾಕ್ರೆ ಅವರ ಮಾತೋಶ್ರೀ ನಿವಾಸಕ್ಕೆ ತೆರಳಿದ ಊರ್ಮಿಳಾ ಉದ್ಧವ್ ಪತ್ನಿ ರಶ್ಮಿ ಠಾಕ್ರೆ ಶಿವಸೇನೆಯ ಕೇಸರಿ ಬ್ಯಾಂಡ್ನ ನಟಿ ಕೈಗೆ ಕಟ್ಟುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಉತ್ತರ ಮುಂಬೈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಊರ್ಮಿಳಾ ಬಿಜೆಪಿ ಅಭ್ಯರ್ಥಿ ಎದುರು ಸೋಲಪ್ಪಿದ್ರು. ಇಂಗ್ಲೆಂಡ್ನ ಕೋವಿಡ್ ಲಸಿಕೆ ಶೇಕಡಾ 95ರಷ್ಟು ಪರಿಣಾಮಕಾರಿಯಾಗಿದ್ದು ಮುಂದಿನ ವಾರ ಬ್ರಿಟನ್ ಸರ್ಕಾರದಿಂದ ಬಳಕೆಗೆ ಅನುಮತಿ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಭಾರತದ ಮಟ್ಟಿಗೆ ಫೈಜರ್ ಲಸಿಕೆ ದುಬಾರಿಯಾಗುವ ಸಾಧ್ಯತೆ ಇದ್ದು ಲಸಿಕೆ ಸಂಗ್ರಹಕ್ಕೆ ಸೂಪರ್ ಕೋಲ್ಡ್ ಸ್ಟೋರೇಜ್ ಅಗತ್ಯ ಇದೆ. ಫೈಜರ್ ಲಸಿಕೆ -70 ಡಿಗ್ರಿಯಲ್ಲಿ ಸಂಗ್ರಹಿಸಬೇಕು. ಭಾರತದಲ್ಲಿ ಸೂಪರ್ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಸೂಪರ್ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗೆ ಸರ್ಕಾರ ಸಿದ್ಧತೆ ನಡೆಸಿದ್ದು ಫೈಜರ್ ಕಂಪನಿ ಜೊತೆ ಮಾತುಕತೆಗೆ ಕೇಂದ್ರ ಸರ್ಕಾರ ಉತ್ಸಾಹ ತೋರಿಸಿದೆ. ಭೂಗತಪಾತಕ್ಕೆ ದಾವೂದ್ ಇಬ್ರಾಹಿಂನ 2 ಫ್ಲಾಟ್ ಮತ್ತು ಭೂಮಿಯನ್ನ ಹರಾಜು ಮಾಡಲಾಗಿದೆ. ಸುಮಾರು 1.10 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಕಳ್ಳ ಸಾಗಾಣಿಕೆದಾರರು ಮತ್ತು ವಿದೇಶಿ ವಿನಿಮಯ ಮ್ಯಾನಿಪುಲೇಟರ್ ಕಾಯ್ದೆ ಅಡಿ ಹರಾಜು ಹಾಕಲಾಗಿದೆ. ಆದರೆ 2ನೇ ಅವಧಿಯಲ್ಲಿ 3.45 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಯಾರೂ ಖರೀದಿ ಮಾಡೋಕೆ ಮುಂದೆ ಬರಲಿಲ್ಲ.